ಚಂಡಿವಾದನ ವಾದ್ಯಘೋಷ, ಭಕ್ತರ ಜಯಘೋಷ, ಹೀಗೆ ರಥಬೀದಿಯಲ್ಲಿ ಅದ್ದೂರಿ ರಥೋತ್ಸವ. ಇದು ಗೋಕರ್ಣ ಮಹಾಬಲೇಶ್ವರ ಮಂದಿರದ ಈ ವರ್ಷದ ಕೊನೆಯ ಸಣ್ಣ ರಥೋತ್ಸವ ವಿಜೃಂಭಣೆಯಿಂದ ನಡೆದ ಬಗೆ. ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ಮಂದಿರದ ಸಿಬ್ಬಂದಿಗಳಿಂದ ವಾರ್ಷಿಕವಾಗಿ ನಡೆಯುವ ರಥೋತ್ಸವ ಶಂಕರ ಪಂಚಮಿ ದಿನವಾದ ಶುಕ್ರವಾರ ಸಂಜೆ ವಿಜೃಂಭಣೆಯಿಂದ ನಡೆಯಿತು. ಶ್ರೀದೇವರ ಉತ್ಸವ ರಥಬೀದಿಗೆ ತೆರಳಿ ಸಾರ್ವಭೌಮನ ಉತ್ಸವ ಮೂರ್ತಿ ರಥಾರೋಹಣವಾದ ಬಳಿಕ ವೆಂಕಟರಮಣ ದೇವಾಲಯದವರೆಗೆ ತೆರಳಿ ಮರಳಿತು. ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರು, ವ್ಯವಸ್ಥಾಪಕರು, ಸಿಬ್ಬಂದಿ, ಭಕ್ತರು ಹಾಗೂ ಸ್ಥಳೀಯ ಎಲ್ಲ ಸಮುದಾಯದವರು ಪಾಲ್ಗೊಂಡು ರಥ ಎಳೆದು ಪರಶಿವನಿಗೆ ನಮಿಸಿದ್ರು. ವಾದ್ಯಘೋಷ, ಚಂಡೆನಾದ ರಥೋತ್ಸವಕ್ಕೆ ಮೆರುಗು ತಂದಿತ್ತು. ಈ ವರ್ಷದ ಕೊನೆ ರಥೋತ್ಸವ ಇದಾಗಿದ್ದು, ಪ್ರತಿ ವರ್ಷ ಕಾರ್ತಿಕ ಮಾಸದ ಪೂರ್ಣಿಮೆಯಂದು ಪ್ರಾರಂಭವಾಗುವ ಸಣ್ಣ ರಥೋತ್ಸವ ವೈಶಾಖ ಮಾಸದ ಪಂಚಮಿಯಂದು ಕೊನೆಗೊಳ್ಳುತ್ತಿದೆ. ಈ ಅವಧಿಯಲ್ಲಿ ಪ್ರತಿ ಅಮಾವಾಸ್ಯೆ ಭಕ್ತರ ಹರಕೆ, ಕೆಲವು ಹಬ್ಬದ ಸಂದರ್ಭದಲ್ಲಿ ರಥೋತ್ಸವ ನಡೆಯುತ್ತದೆ. ಕರಾವಳಿ ಮುಂಜಾವು, ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಅಂಕೋಲ ತಾಲೂಕಿನ ಸಹ್ಯಾದ್ರಿ ತಪ್ಪಲಿನ ಸುಂದರ ಪ್ರಕೃತಿ ನಿರ್ಮಿತ ಗುಡ್ಡದ ತುದಿಯ ರಮಣೀಯ ಪರಿಸರದಲ್ಲಿ ಚಾರಿತ್ರಿಕ ಹಿನ್ನೆಲೆ ಹಾಗೂ ಐತಿಹಾಸಿಕ ಪಾರಂಪರಿಕತೆಯನ್ನ ಹೊಂದಿರುವ ಕೊಗ್ರೆ ಬೊಮ್ಮಯ್ಯ ಹಾಗೂ ಪರಿವಾರ ದೇವರ ಬಂಡಿ ಹಬ್ಬ ಮೇ 17 ಮತ್ತು 18ಕ್ಕೆ ನಡೆಯಲಿದೆ ಎಂದು ದೇವಾನಂದ್ ಗಾಂವ್ಕರ್ ಹೇಳಿದರು. ಕೊಗ್ರೆ ಗ್ರಾಮದೇವಿ ಟ್ರಸ್ಟ್ನವರು ಕೊಗ್ರೆಯ ಶ್ರೀ ಬೊಮ್ಮಯ್ಯ ದೇವಸ್ಥಾನದ ಆವಾರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಪಂಚಗ್ರಾಮದ ಶ್ರೀ ಕ್ಷೇತ್ರ ಕೊಗ್ರೆ, ಕಾರವಾರದ ಮಾಜಾಳಿಯಿಂದ ಕುಮಟಾ ಚಂದಾವರ ಸೀಮೆಯವರೆಗೆ ಮತ್ತು ನಾಡಿನಾದ್ಯಂತ ಲಕ್ಷಾಂತರ ಭಕ್ತ ಸಮೂಹ ಹೊಂದಿದ್ದು, ಯಜಮಾನನಾದ ಬೊಮ್ಮಯ್ಯ ದೇವರು ಕೊಗ್ರೆ ಗ್ರಾಮದ ಇತರೆ ಅಧಿದೇವತೆಗಳಾದ ಅಮ್ಮನವರು, ರಾಕೇಶ್ವರ, ಬೀರ, ಭಂಡಾರ, ಈಶ್ವರ, ಮಹಾಸತಿ, ಬೇಡ ಬೇಡ್ತಿ, ಅಚ್ಚಕನ್ಯಾ, ದೇವಕನ್ಯಾ, ನಾಗದೇವತೆ ಹಾಗೂ ಇತರೆ ಪರಿವಾರ ದೇವರುಗಳೊಂದಿಗೆ ಹಾಗೂ ಗುತ್ತುಗಳೊಂದಿಗೆ ಕರ್ನಾಟಕ ಶಕ್ತಿ ಕೇಂದ್ರವಾಗಿ ನೆಲೆ ನಿಂತಿದ್ದು, ಧಾರ್ಮಿಕ ನೆಲೆಯಲ್ಲಿ ನೋಡಿದ್ರೆ ಕೊಗ್ರೆ ಬಂಡಿ ಹಬ್ಬ ರಾಜ್ಯದಲ್ಲಿಯೇ ತುಂಬಾ ಪ್ರಸಿದ್ಧಿ ಹೊಂದಿದೆ. ಜಾನಪದ ಜಾತ್ರೆ ಎಂದೇ ಕರೆಯಲ್ಪಡುವ ಕೊಗ್ರೆ ಬಂಡಿ ಹಬ್ಬ ಜನಮಾನಸದಲ್ಲಿ ಪ್ರಸಿದ್ಧಿಯನ್ನ ಹೊಂದಿದೆ ಎಂದರು. ಕರ್ನಾಟಕ ಪಶ್ಚಿಮ ಕರಾವಳಿಯ ಕಾರವಾರ ಜಿಲ್ಲೆಯ ಅಂಕೋಲ ತಾಲೂಕಿನ ಕೊಗ್ರೆ ಗ್ರಾಮ ಸಂಪದ್ಭರಿತವಾದ ಗ್ರಾಮ. ಈ ಗ್ರಾಮದ ಸಹ್ಯಾದ್ರಿ ತಪ್ಪಲಿನ ಬೆಟ್ಟದ ತುದಿಯಲ್ಲಿ ಕೊಗ್ರೆ ಬೊಮ್ಮಯ್ಯ ದೇವರು ಮಾನವೀರ ಹಾಗೂ ಮುದುಬೀರರೊಂದಿಗೆ, ಸಹೋದರ ಮಾನವೀರ ಹಾಗೂ ಮುದುಬೀರರೊಂದಿಗೆ ಅನಾದಿ ಕಾಲದಿಂದ ಅಂದರೆ ಸುಮಾರು 600 ವರ್ಷಗಳಿಂದ ವಿರಾಜಮಾನವಾಗಿದ್ದಾರೆ. ಕೊಗ್ರೆ ಬೊಮ್ಮಯ್ಯ ದೇವರು ತನ್ನ ಸಹೋದರಿ ಅಮ್ಮನವರು ಹಾಗೂ ಮಾನವೀರ, ಮುದುಬೀರ, ರಾಕೇಶ್ವರ, ಭಂಡಾರ, ಬೀರ, ಈಶ್ವರ, ಬೇಡಬೆಟ್ಟಿ, ಮಾರಿಗುತ್ತಿ ಹಾಗೂ ಇತರೆ ಪರಿವಾರದೊಂದಿಗೆ ಈ ಒಂದು ಗ್ರಾಮದಲ್ಲಿ, ಈ ಒಂದು ಪರಿಸರದಲ್ಲಿ ನೆಲೆ ನಿಂತಿದ್ದಾರೆ. ಬೊಮ್ಮಯ್ಯ ದೇವರ ಹಿರಿಯ ಸಹೋದರಿ ಕಿಚಗಡ ಗ್ರಾಮದಲ್ಲಿ ನೆಲೆ
ನಿಂತಿದ್ದಾಳೆ. ಈ ಒಂದು ಐತಿಹಾಸಿಕ ಹಿನ್ನೆಲೆಯುಳ್ಳ ಕೋಗ್ರೆ ಬಂಡಿ ಹಬ್ಬ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ದೇಶ ವಿದೇಶಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಆಗಮಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನಕ್ಕೆ ತನ್ನದೇ ಆದ ಒಂದು ಮಹತ್ವದ ವೈಭವೀಕೃತ ಮಹತ್ವದ ಇತಿಹಾಸ ಇದೆ. 200 ಮೆಟ್ಟಿಲುಗಳ ಮೇಲೆ ಇಳಿದು ಬರುವ ಈ ಒಂದು ಕಳಸದ ಒಂದು ಅಭೂತಪೂರ್ವ ಕ್ಷಣ. ಗ್ರಾಮದೇವಿ ಟ್ರಸ್ಟ್ ಸದಸ್ಯರಾದ ವಿನೋದ್ ನಾಯಕ್ ಮಾತನಾಡಿ, ಬಂಡಿ ಹಬ್ಬದ ಧಾರ್ಮಿಕ ವಿಧಿವಿಧಾನಗಳು ಒಂದು ಹೊತ್ತಿಗೆ ಹೇಳೋದರ ಮೂಲಕ ಪ್ರಾರಂಭವಾಗುತ್ತದೆ. ಮಾರನೇ ದಿನ ಸಾಸೆ ಹಾಕೋದರ ಮೂಲಕ ಬಂಡಿ ಹಬ್ಬಕ್ಕೆ ಅಧಿಕೃತ ಚಾಲನೆ ದೊರೆಯುತ್ತದೆ. ಆನಂತರ ಪ್ರತಿದಿನ ಆಡುಕಟ್ಟೆ ಕಾರ್ಯಕ್ರಮ ನಡೆಯುತ್ತದೆ. ಬಂಡಿ ಹಬ್ಬಕ್ಕೆ ಬೊಮ್ಮಯ್ಯ ದೇವರ ಹಿರಿಯ ಸಹೋದರಿ ಹಿಚ್ಕಡ ಊರ ದೇವತೆ ಶಾಂತಾ ದುರ್ಗಾ ದೇವಿಯನ್ನ ಕರೆಯುವ ಕಾರ್ಯಕ್ರಮ ಕೊಗ್ರೆ ಬಂಡಿ ಹಬ್ಬದಲ್ಲಿಯೇ ಮಹತ್ವಪೂರ್ಣ ಕಾರ್ಯಕ್ರಮ. ಆ ದಿನ ಶಿಂಗನಮಕ್ಕಿ, ಹಡವ, ಕಣಗಿಲ್, ಹಿಚ್ಕಡ ಗ್ರಾಮಸ್ಥರು ರಸ್ತೆಯನ್ನ ಸ್ವಚ್ಛಗೊಳಿಸಿ ತಳಿರು ತೋರಣದಿಂದ ಶೃಂಗಾರ ಮಾಡಿ ಸರ್ವಾಲಂಕೃತ ಬೊಮ್ಮಯ್ಯ ದೇವರ, ಅಮ್ಮನವರ ಮಾಣಬೀರ ಮತ್ತು ಉಲಿಬೀರ ಕಳಸಗಳನ್ನ ಹಾಗೂ ದೇವರ ಪರಿವಾರವನ್ನ ಬರಮಾಡಿಕೊಳ್ತಾರೆ. ಈ ಸಮಯದಲ್ಲಿ ಹಡವ ಗ್ರಾಮಸ್ಥರು ಹಗರಣವನ್ನ ಪ್ರದರ್ಶಿಸುತ್ತಾರೆ. ಬಂಡಿ ಹಬ್ಬ ದಿನದಂದು ಧಾರ್ಮಿಕ ವಿಧಿವಿಧಾನಗಳು ನಡೆದ ನಂತರ ಸಂಜೆ 4 ಕಳಸಗಳು ಹಾಗೂ ಪರಿವಾರದವರು ಹುಲಿ ಚಪ್ಪರ ಏರುವ ಕಾರ್ಯ ನಡೆಯುತ್ತದೆ. ಕಿರುಬಂಡಿ ಹಬ್ಬದ ದಿನ ಬಹುತೇಕ ಜನ ತಮ್ಮ ಶಕ್ತಾನುಸಾರ ಹರಕೆ ಒಪ್ಪಿಸಿ ಕೃತಾರ್ಥರಾಗುವುದರೊಂದಿಗೆ ಬಂಡಿ ಹಬ್ಬದ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ ಎಂದು ವಿವರಿಸಿದರು. ಮತ್ತೆ ನಿಮ್ಗೆ ಹೇಳ್ತೇನೆ, ಇಲ್ಲೊಂದು ಮಾರಿ ಗುತ್ತಂತಿದೆ, ಅದು ಗೌಡ್ರ ಜನಾಂಗದವರು ಅರ್ಚಕರು. ಇನ್ನೊಂದು ಬೇಡ್ತಿ ಅಂತ ಇದೆ, ಅದು ಆಗಿರೋ ಅರ್ಚಕರು. ಈಶ್ವರ ದೇವಸ್ಥಾನ ಒಂದಿದೆ, ಇದೆ ಕೊಕ್ಕೆ ಗ್ರಾಮ. ಕೊಕ್ಕೆ ಗ್ರಾಮ ಅಂದ್ರೆ ಬ್ರಾಹ್ಮಣರು ಅರ್ಚಕರು. ಈ ರೀತಿಯಲ್ಲಿ ಸಮೂಹ, ಈ ರೀತಿ ಯಾವ ಭಾಗ ನೋಡಿ ಯಾವ ರೀತಿ ಕೋಆರ್ಡಿನೇಷನ್ ಇದೆ, ಈ ರೀತಿಯಲ್ಲಿ ಇರುವಂತದ್ದು ವಿಶೇಷವಾದದ್ದು. ಬೇರೆ ಎಲ್ಲ ಊರುಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಇನ್ನು 10 ವರ್ಷದ ನಂತರ ಬರ್ತದೆ ಹಬ್ಬ, 20 ವರ್ಷದ ನಂತರ ಬರ್ತದೆ, 5 ವರ್ಷದ ನಂತರ ಅಂತ ಹೇಳ್ತಾರೆ. ನಾವು ಹಾಗಲ್ಲ, ಪ್ರತಿ ವರ್ಷ ಮಾಡ್ಬೇಕಲ್ಲ, ಮಾಡುತ್ತಾ ಬಂದವು. ನಾವು 2 ವರ್ಷದ ಹಬ್ಬವನ್ನು ಮಾಡಬಹುದು, 9 ದಿವಸ ಹಬ್ಬವನ್ನು ಮಾಡಬಹುದು. ನಾವಿಲ್ಲಿ ಈ ದಿಸೆಯಲ್ಲಿ ಅನೇಕರು ನಮಗೆ ಅಂತ ರಾತ್ರಿ 8, 9, 10 ಗಂಟೆ ಆದರೂ ಸಹ ಮನೆಯವರಿಗೆ ವಾದ್ಯದೊಂದಿಗೆ ರಾತ್ರಿ ಅವರನ್ನು ಕಳಿಸಿ ಮನೆಗೆ ಬರಬೇಕು. ಅದು ದೇವರ ಸೇವೆ. ಮತ್ತೆ ಇದು ಇವತ್ತು ನಡೆದಿದೆ, ನನಗೂ ಆ ಸೇವೆ ಕೊಟ್ಟಿದ್ದಾರೆ. ಈಗ ನಾನು 2 ವರ್ಷ ಆಯ್ತು 2 ಕಾರ್ಯಕ್ರಮ ಮಾಡಿದ್ದು ಸರ್ಕಾರಿ ಅಧಿಕಾರಿ ನಿವೃತ್ತಿ ಆದ್ಮೇಲೆ. ಹಾಗೆ ನಂಬಿಕೆ ವಿಷಯದಲ್ಲಿ ನಮ್ಮ ಈ ದೇವರು ಏನಿದೆ ಬಹಳ ನಂಬಿಕೆ ಪಾತ್ರ. ಕಾರಣಾಂತರಗಳಿಂದ ನಮ್ಮ ಈ ದೇವಸ್ಥಾನ ಕಳೆದ 1 ವರ್ಷದಿಂದ ಆಡಳಿತಾಧಿಕಾರಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀಯುತ ಮಂಜುನಾಥ್ ಅವರನ್ನ ನೇಮಕ ಮಾಡಿದೆ. ಕೆಲವು ವರ್ಷಗಳಿಂದ ಆಗದೆ ಇರುವಂತಹ ಅವ್ರ ಹಬ್ಬ, ಮತ್ತೊಂದು ನಾವೆಲ್ಲ ಮತ್ತೆ ದೇವರು ಹೊಸ್ತು ಈ ಹಬ್ಬ, ಮತ್ತೆ ಈ ನವರಾತ್ರಿ ಹಬ್ಬಗಳು, ಮತ್ತೆ 2 ವರ್ಧಂತಿ ಹಬ್ಬ ಅಥವಾ ಮತ್ತೆ ಅವಾರಿ, ಇವುಗಳನ್ನ ಈ ಮಂಜುನಾಥ್ ಅವರು ಬಹಳ ಚೆನ್ನಾಗಿ ನಡೆಸ್ತಾರೆ. ಇವತ್ತು ಹೆಸರು ನೋಡಿ ದೇವರ ಹೆಸರಿರುವಂತಹ ಮಂಜುನಾಥರನ್ನೇ ಮಾನ್ಯ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಈ ಚೌಕದಲ್ಲಿ ನಾವು ಅವ್ರ ಬಗ್ಗೆ ಬಹಳ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಮುಖರಾದ ಜ್ಞಾನದೇವ್ ನಾಯಕ್ ಮಾತನಾಡಿ, ಬಂಡಿ ಹಬ್ಬದ ಒಂದು ಹೊತ್ತಿಗೆ ಹೇಳುವ ಕಾರ್ಯಕ್ರಮದಿಂದ ಕಿರುಬಂಡಿ ಹಬ್ಬದವರೆಗೆ ವೈವಾಟಿ ಗಾಂವ್ಕರರು, ಕಟ್ಟಿಗೆದಾರರು, ಗುನುಗರು, ಗೌಡರು ಸಾತ್ವಿಕ ಆಹಾರ ಸೇವಿಸಿ ಕಾಲಿಗೆ ಪಾದರಕ್ಷೆ ಹಾಕದೆ ಧಾರ್ಮಿಕ ಕಾರ್ಯಕ್ರಮಗಳನ್ನ ವಿಧಿವತ್ತಾಗಿ ನಡೆಸಿಕೊಂಡು ಬಂದಿದ್ದಾರೆ ಎಂದರು. ಅರ್ಚಕ ನಾಗರಾಜ್ ಗುನ್ಗರ್ ಶ್ರೀ ಕ್ಷೇತ್ರದ ಮಹಿಮೆ ವಿವರಿಸಿ ವಂದಿಸಿದ್ರು. ಆಡಳಿತಾಧಿಕಾರಿ ಮಂಜುನಾಥ್ ನಾಯ್ಕ್ ಸ್ವಾಗತಿಸಿ ಸರ್ವರಿಗೂ ಹಬ್ಬಕ್ಕೆ ಸ್ವಾಗತ ಕೋರಿದ್ರು. ಜಯರಾಮ್ ನಾಯಕ್, ಮೋಹನ್ ಗೌಡ, ವೆಂಕಟರಮಣ ಗೌಡ, ಹೊನ್ನಪ್ಪ ನಾಯಕ್, ಪ್ರಕಾಶ್ ನಾಯಕ್, ಶ್ರೀಪಾದ್ ಗೌಡ, ಮನೋಹರ್ ನಾಯಕ್, ಮಯೂರ್ ನಾಯಕ್, ಮಹಾಬಲೇಶ್ವರ್ ಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೇಬೈಲ್, ಅಂಕೋಲಾ. ಮೇ 17 ಮತ್ತು 18ಕ್ಕೆ ನೆರವೇರಲಿದೆ. ಕೋಗ್ರೆ ಗ್ರಾಮದ ಬಂಡಿ ಮೇ 17, 18ಕ್ಕೆ ನೆರವೇರಲಿದೆ. ಅದರ ಪ್ರಕಾರ ಬಂಡಿ ಹಬ್ಬದ ಕಾರ್ಯಕ್ರಮ ದಿನಾಂಕ 10/5/2025 ಶನಿವಾರ 1 ಹೊತ್ತಿಗೆ ಹೇಳುವುದು, ಬೆಳಗ್ಗೆ 7 ಗಂಟೆಗೆ. ದಿನಾಂಕ 7/5/2025 ರವಿವಾರ ಸಾಸಿ ಹಾಕುವುದು ಸಂಜೆ 5 ಗಂಟೆಗೆ. ದಿನಾಂಕ 12/5/2025 ಸೋಮವಾರ ನಿಂತಲ್ಲಿ ಕಾಯಿ ಹೊಡೆಯುವುದು ರಾತ್ರಿ 8 ಗಂಟೆಗೆ. ದಿನಾಂಕ 13/5/2025 ಮಂಗಳವಾರ ಆಡುಕಟ್ಟೆ ರಾತ್ರಿ 8 ಗಂಟೆ. ದಿನಾಂಕ 14/5/2025 ಬುಧವಾರ ದೇವರು ಕರೆಯಲು ಇಚ್ಕಡ್ ಗ್ರಾಮಕ್ಕೆ ಹೋಗುವುದು ಸಂಜೆ 4 ಗಂಟೆಗೆ. ದಿನಾಂಕ 15/5/2025 ಗುರುವಾರ ಆಡುಕಟ್ಟೆ ರಾತ್ರಿ 8 ಗಂಟೆಗೆ. ದಿನಾಂಕ 16/5/2025 ಶುಕ್ರವಾರ ಹಗರಣ ರಾತ್ರಿ 8 ಗಂಟೆಗೆ. ದಿನಾಂಕ 17/5/2025 ಶನಿವಾರ ಬಂಡಿ ಹಬ್ಬ ಸಂಜೆ 5 ಗಂಟೆಯಿಂದ ಶುರುವಾಗ್ತದೆ. ದಿನಾಂಕ 18/5/2025 ರವಿವಾರ ಕಿರು ಬಂಡಿ ಹಬ್ಬ ಮಧ್ಯಾಹ್ನ 3 ಗಂಟೆಗೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ಆನುವಂಶಿಕವಾಗಿ ಬಂದಂಥದ್ದೇ. ಒಂದು ಗುರುಗಳಿರ್ತಾರೆ, ಪೂಜಾರಿಗಳಿರ್ತಾರೆ, ಕಟ್ಟಿಗೆ ಹಿಡಿತಾರೆ. ಈಗ ನಮ್ಮನ್ನೇ ಒಂದು ಕಟ್ಟಿಗೆ ಒಂದು ಪ್ರಾಬ್ಲಮ್ ಆಗುತ್ತೆ. ಆ ಪ್ರಾಬ್ಲಮ್ ಆಗಿಬಿಟ್ರೆ ಒಬ್ಬರಿಗೆ ಹೊಡೆಯಕ್ಕೆ ಅವರಿಗೆ ವಯಸ್ಸಾಗುತ್ತೆ. ಆದರೆ ಅವ್ರ ಕುಟುಂಬದವರೇ ಮಾಡಬೇಕು. ಎಲ್ಲ ಆನುವಂಶಿಕವಾಗಿ ಬೇರೆ ಬೇರೆ ಜಾತಿಯವರು ಹೋಗೋದೆಲ್ಲ ಕೂಡ್ಕೊಂಡು
ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗಿದ್ದೆ. ಈಗ ಒಂದು 7-8 ವರ್ಷದಿಂದ ನಮ್ಮಲ್ಲಿ ಎಲ್ಲ ಕಾರ್ಯಕ್ರಮಗಳು ತೊಂದರೆ ಇದೆ. ಯಾಕಂದ್ರೆ 3 ವರ್ಷ ನಾವು ಕೆಳಗೆ ಬೀರು ದೇವಸ್ಥಾನಗಳು 3 ವರ್ಷ ನಾವೆಲ್ಲ ಕಾರ್ಯಕ್ರಮ ಬಂದ್ ಮಾಡಬೇಕು. ಹಾಗೆ ಇಲ್ಲಿ ಮತ್ತು ನಾವೀಗ 7 ವರ್ಷ ನಮಗೆ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಹಂಚ್ಕೊಂಡು ಹೋಗಲಿಕ್ಕಾಗಿಲ್ಲ. ಆದರೆ ಇವಾಗ ನಮ್ಮ ಆಡಳಿತಾಧಿಕಾರಿಗಳಿದ್ದಾರೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.